ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಯಶಸ್ಸಿಗಾಗಿ ಸಾಗರದ ಆಳಕ್ಕೆ ತಲುಪಿ ತಮ್ಮದೇ ಆದ ದಾರಿಯನ್ನ ನಿರ್ಮಿಸಿಕೊಳ್ಳುವ, ಪ್ರಪಂಚದ ನೋವನ್ನೆಲ್ಲ ತನ್ನೊಳಗೆ ಇಟ್ಟುಕೊಂಡು ಮುಗುಳ್ನಗುವ, ಮುಖವಾಡ ಧರಿಸುವ, ಶಿಸ್ತಿನ ಸಿಪಾಯಿಯಂತೆ ಕಾಣುವ, ಆದರೆ ಹೃದಯದಲ್ಲಿ ಪ್ರೀತಿಯ ಮಹಾಸಾಗರವನ್ನೇ ಬಚ್ಚಿಟ್ಟುಕೊಂಡಿರುವ ವ್ಯಕ್ತಿಗಳೇ ಮೀನರಾಶಿ. ಮೀನರಾಶಿಯ ಬಂಧುಗಳೇ, ನೀವು ಈಗ ನೋಡುತ್ತಿರುವ ಈ ವಿಡಿಯೋ ಆಕಸ್ಮಿಕವಾಗಿ ನಿಮ್ಮ ಮುಂದೆ ಬಂದಿಲ್ಲ. ನಿಮ್ಮ ಜೀವನದ ಅತ್ಯಂತ ನಿರ್ಣಾಯಕ ಘಟ್ಟದಲ್ಲಿ ನಿಂತಿರುವ ನಿಮಗೆ ನಿಮ್ಮ ಇಷ್ಟ ದೇವರು ಅಥವಾ ನಿಮ್ಮ ಗುರುದೇವರು ಒಂದು ಪ್ರಮುಖ ಸಂದೇಶವನ್ನು ನೀಡಲು ಬಯಸಿದ್ದಾರೆ. ಇಷ್ಟು ದಿನ ನೀವು ಅನುಭವಿಸಿದ ನೋವು, ಅವಮಾನ, ಕಷ್ಟಗಳಿಗೆ ಪ್ರತಿಫಲ ಸಿಗುವ ಸಮಯ ಬಂದಿದೆ. ನಿಮ್ಮ ಜೀವನದ ದಿಕ್ಕು ಯಶಸ್ಸಿನ ಉತ್ತುಂಗಕ್ಕೆ ಇರುತ್ತದೆ ಅಥವಾ ಮತ್ತೆ ಪಾತಾಳಕ್ಕೆ ಕುಸಿಯುತ್ತದೆ. ಈಗ ನಿಮ್ಮ ಭವಿಷ್ಯವನ್ನು ನಿರ್ಧರಿಸಲಿವೆ. ಈ ಸಮಯದಲ್ಲಿ ನಿಮಗೆ ಎದುರಾಗಲಿರುವ ದೊಡ್ಡ ಕಠಿಣ ಸವಾಲು ಯಾವುದು, ಅದರಿಂದ ನೀವು ಪಾರಾಗೋದು ಹೇಗೆ ತಿಳಿಯಲು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡಿ. ಯಾಕಂದ್ರೆ ಈ ವಿಡಿಯೋ ನಿಮಗಾಗಿ ಬಂದಿರುವ ದೈವಿಕ ಸಂದೇಶ. ಹಾಗೆ ಜೈ ಗುರು ರಾಘವೇಂದ್ರ ಎಂದು ಕಾಮೆಂಟ್ ಮಾಡಿ, ಹಾಗೆ ವಿಡಿಯೋಗೆ ಲೈಕ್ ಮಾಡಿ. ಮೊದಲಿಗೆ ಇಷ್ಟು ದಿನ ನೀವು ಕಷ್ಟಪಟ್ಟಿದ್ದು ಯಾಕೆ ಎಂದು ತಿಳಿಯೋಣ. ಕಳೆದ ಕೆಲವು ವರ್ಷಗಳಿಂದ ವಿಶೇಷವಾಗಿ ಶನಿ ಪ್ರಭಾವದಿಂದ ನೀವು ಅನುಭವಿಸಿದ ಯಾತನೆ ಅಷ್ಟಿಷ್ಟಲ್ಲ. ಮೀನರಾಶಿಯವರೇ, ನೀವು ಅತಿ ಸೂಕ್ಷ್ಮ ಮನಸ್ಸಿನವರು. ಬೇರೆಯವರ ಸಣ್ಣ ನೋವನ್ನ ಕೂಡ ಸಹಿಸಿಕೊಳ್ಳೋದಿಲ್ಲ. ಆದ್ರೆ ನಿಮಗೆ ನಿರಂತರವಾಗಿ ನೋವು, ಮೋಸ ಮತ್ತು ಒಂಟಿತನ ಕಾಡಿದೆ. ಹೇಳಿಕೊಳ್ಳಲಾಗದೆ ನೋವು, ಕಾರಣವೇ ಇಲ್ಲದ ಅಪವಾದಗಳು. ನೀವು ಒಳ್ಳೆಯದನ್ನೇ ಬಯಸಿದ್ರು ಜನ ನಿಮ್ಮನ್ನ ತಪ್ಪು ತಿಳಿದುಕೊಂಡ್ರು. ನಿಮ್ಮ ಒಳ್ಳೆಯತನವನ್ನೇ ಅಸ್ತ್ರವಾಗಿ ಬಳಸ್ಕೊಂಡು ನಿಮಗೆ ಮೋಸ ಮಾಡಿದ್ರು. ಆರ್ಥಿಕವಾಗಿ ಅದೆಷ್ಟು ಕಷ್ಟ ಎದುರಿಸಿದ್ದೀರಿ ಅಂದರೆ, ರಾತ್ರಿ ಮಲಗುವಾಗ ಕಣ್ಣೀರು ಹಾಕದೆ ನೀವು ಮಲಗಿದ ದಿನಗಳೇ ಕಡಿಮೆ. ನಿಮ್ಮದೆಲ್ಲದ ತಪ್ಪಿಗೆ ನೀವು ಅವಮಾನ ಎದುರಿಸಬೇಕಾಯಿತು. ನೀವು ಪ್ರಾಣಕ್ಕಿಂತ ಹೆಚ್ಚಾಗಿ ನಂಬಿದವರೇ ನಿಮಗೆ ಬೆನ್ನಿಗೆ ಚೂರಿ ಹಾಕಿದ್ರು. ಇದಕ್ಕೆಲ್ಲ ಕಾರಣ ಏನು? ನಿಮ್ಮ ಪ್ರಯತ್ನದಲ್ಲಿ ಯಾವುದೇ ದೋಷವಿರಲಿಲ್ಲ. ಆದ್ರೆ ನಿಮ್ಮ ರಾಶಿಯ ಮೇಲೆ ಗ್ರಹಗಳ ಹಿಡಿತ ನಿಮ್ಮನ್ನ ಅಕ್ಷರಶಃ ಹಿಂಡಿ ಹಿಪ್ಪೆ ಮಾಡಿತು. ಇದು ನಿಮ್ಮ ಜೀವನದ ಒಂದು ಅಗ್ನಿ ಪರೀಕ್ಷೆಯಾಗಿತ್ತು. ದೇವರು ನಿಮ್ಮನ್ನ ಶುದ್ಧ ಚಿನ್ನವನ್ನಾಗಿ ಮಾಡಲು ಇಷ್ಟೆಲ್ಲ ಪರೀಕ್ಷೆಗಳನ್ನ ಕೊಟ್ಟನು. ಆದ್ರೆ ಆ ಕಷ್ಟದ ದಿನಗಳನ್ನ, ಆ ಕರಾಳ ಅಧ್ಯಾಯನ ಈಗ ಮುಗಿಯುವ ಹಂತಕ್ಕೆ ಬಂದಿದೆ. ಹೌದು, ಈ ಸಮಯವನ್ನ ನಿಮ್ಮ ಜೀವನದ ಸುವರ್ಣ ಯುಗ ಎಂದು ಬರೆದಿಟ್ಕೊಳ್ಳಿ. ನಿಮ್ಮ ರಾಶಿಯಾಧಿಪತಿಯಾದ ಗುರುಬಲದ ಸಂಪೂರ್ಣ ಕೃಪೆ ಮತ್ತು ನೀವು ಪಟ್ಟ ಶ್ರಮಕ್ಕೆ ಶನಿ ಮಹಾತ್ಮನು ಈಗ ಪ್ರತಿಫಲ ನೀಡಲು ಬಯಸಿದ್ದಾನೆ. ನಿಮ್ಮ ಜೀವನದ ಪ್ರತಿಯೊಂದು ಕ್ಷೇತ್ರವು ಹೇಗೆ ಅದ್ಭುತವಾಗಿ ಬದಲಾಗುತ್ತೆ ಎಂದು ಈಗ ಒಂದೊಂದಾಗಿ ನೋಡೋಣ. ಮೊದಲನೇದಾಗಿ, ನಿಮ್ಮ ವೃತ್ತಿ ಜೀವನ. ಎಷ್ಟೋ ದಿನಗಳಿಂದ ಒಂದೇ ಜಾಗದಲ್ಲಿ ಕೂತು ನಿಮ್ಮಲ್ಲಿರುವ ಪ್ರತಿಭೆಗೆ ಮತ್ತು ಜ್ಞಾನಕ್ಕೆ ತಕ್ಕ ಬೆಲೆ ಸಿಗಲಿಲ್ಲ. ಎಷ್ಟೇ ಪ್ರಾಮಾಣಿಕವಾಗಿ ದುಡಿದ್ರೂ ನಿಮಗೆ ಪ್ರಶಂಸೆ ಸಿಗಲಿಲ್ಲ. ಆದ್ರೆ ಈ ಉತ್ತಮ ಸಮಯದಲ್ಲಿ ಗ್ರಹಗಳ ಸಂಚಾರವು ನಿಮ್ಮ ವೃತ್ತಿ ಸ್ಥಾನವನ್ನ ಅತ್ಯಂತ ಬಲಪಡಿಸುತ್ತದೆ. ಯಾರು ನಿಮ್ಮನ್ನ ಕಡೆಗಣಿಸಿದ್ದಾರೋ ಅವರೇ ನಿಮ್ಮ ಬಳಿ ಸಲಹೆ ಕೇಳಿ ಬರುವ ಸಮಯವಿದು. ಅನಿರೀಕ್ಷಿತವಾಗಿ ಒಂದು ದೊಡ್ಡ ಜವಾಬ್ದಾರಿ ಅಥವಾ ನೀವು ವರ್ಷಗಳಿಂದ ಕಾಯುತ್ತಿದ್ದ ಕೆಲಸ ನಿಮ್ಮ ಕೈ ಸೇರಲಿದೆ. ನಿಮ್ಮ ಸೃಜನಶೀಲತೆಗೆ ಈಗ ದೊಡ್ಡ ಮನ್ನಣೆ ಸಿಗಲಿದೆ. ಇನ್ನು ಉದ್ಯೋಗ ಬದಲಾವಣೆ ಮಾಡಬೇಕು ಎಂದುಕೊಂಡವರಿಗೆ ಈಗಿರುವ ಕೆಲಸ ಬಿಡಬೇಕಾ ಬೇಡವಾ ಎಂಬ ಮಹಾಗೊಂದಲದಲ್ಲಿದ್ದ ನಿಮಗೆ ಈ ಸಮಯ ಅತ್ಯಂತ ಶುಭ ಸಮಯ. ನಿಮಗೆ ಬರುವ ಹೊಸ ಉದ್ಯೋಗದ ಅವಕಾಶಗಳು ನೀವು ಕನಸಿನಲ್ಲೂ ನಿರೀಕ್ಷೆ ಮಾಡೋದಕ್ಕಿಂತ ದೊಡ್ಡ ಮಟ್ಟದಲ್ಲಿರುತ್ತೆ. ಸಂಬಳ, ಹುದ್ದೆ ಎರಡರಲ್ಲೂ ದೊಡ್ಡ ಏರಿಕೆ ಕಾಣ್ತೀರಿ. ವಿದೇಶಕ್ಕೆ ಹೋಗುವ ಪ್ರಯತ್ನದಲ್ಲಿದ್ರೆ ವೀಸಾ ನಿರೀಕ್ಷೆಯಲ್ಲಿದ್ದವರಿಗೆ ಶುಭ ಸುದ್ದಿ ನಿಮ್ಮ ಕಿವಿಗೆ ಬೀಳಲಿದೆ. ಸರ್ಕಾರಿ ಉದ್ಯೋಗಕ್ಕಾಗಿ ಪರೀಕ್ಷೆ ಬರೆದು ಕಾಯ್ತಿರುವವರಿಗೆ ನಿಮ್ಮ ಹೆಸರು ಪಟ್ಟಿಯಲ್ಲಿ ಬರುವ ಸಾಧ್ಯತೆ ಸ್ಪಷ್ಟವಾಗಿ ಕಾಣ್ತಿದೆ. ಧೈರ್ಯವಾಗಿ ಮುನ್ನುಗ್ಗಿ ಯಶಸ್ಸು ನಿಮ್ಮದೇ. ಎರಡನೆಯದಾಗಿ, ಶತ್ರುಗಳ ಕಾಟ ಮತ್ತು ಕೋರ್ಟ್ ಕಚೇರಿ. ನಿಮ್ಮ ಬೆನ್ನ ಹಿಂದೆ ಮಾತನಾಡುವವರು, ನಿಮ್ಮ ಹೇಳಿಕೆಗಳನ್ನ ಸಹಿಸದ ಗುಪ್ತ ಶತ್ರುಗಳು ನಿಮ್ಮ ವಿರುದ್ಧವೇ ಪಿತೂರಿ ಮಾಡುವುದರಿಂದ ನೀವು ಬಹಳಷ್ಟು ನೊಂದಿದ್ದೀರಿ. ನೀವು ಸೂಕ್ಷ್ಮ ಮನಸ್ಸಿನವರಾಗಿದ್ದರಿಂದ ಸಣ್ಣ ಮಾತು ನಿಮಗೆ ದೊಡ್ಡ ಗಾಯ ಮಾಡಿತ್ತು. ಆದ್ರೆ ಆ ಸಮಯದಲ್ಲಿ ನಿಮ್ಮ ರಾಶಿಯಾಧಿಪತಿ ಗುರುವು ದೈವಿಕ ನ್ಯಾಯವನ್ನು ಒದಗಿಸ್ತಾನೆ. ಆ ಶತ್ರುಗಳು ತಾವಾಗಿಯೇ ನಾಶವಾಗ್ತಾರೆ. ಅವರ ನಿಜ ಬಣ್ಣ ಎಲ್ಲರ ಮುಂದೆ ಬಯಲಾಗುತ್ತೆ. ನಿಮಗೆ ಕೆಟ್ಟದ್ದು ಬಯಸಿದವರು ಅವರೇ ದೊಡ್ಡ ಕಷ್ಟಕ್ಕೆ ಸಿಲುಕುವುದನ್ನ ನೀವು ನಿಮ್ಮ ಕಣ್ಣಾರೆ ನೋಡುತ್ತೀರಿ. ನಿಮ್ಮ ಮೇಲಿದ್ದ ದೃಷ್ಟಿದೋಷ, ನಕಾರಾತ್ಮಕ ಶಕ್ತಿಗಳು ಸಂಪೂರ್ಣವಾಗಿ ದೂರವಾಗಲಿವೆ. ಇನ್ನ ಆಸ್ತಿ ವಿವಾದ, ಸುಳ್ಳು ಕೇಸುಗಳು ಅಥವಾ ವಿಚ್ಛೇದನದಂತಹ ಕೋರ್ಟು ಕಚೇರಿ ವಿಚಾರಗಳಲ್ಲಿ ಸಿಲುಕಿ ವರ್ಷಗಳಿಂದ ಅಲೆದು ನಿಮ್ಮ ಸಮಯ, ಹಣ ಮತ್ತು ಮಾನಸಿಕ ನೆಮ್ಮದಿ ಎಲ್ಲವೂ ಹಾಳಾಗಿತ್ತು. ಆದ್ರೆ ಈಗ ದೈವಿಕ ನ್ಯಾಯ ನಿಮ್ಮ ಪರವಾಗಿ ನಿಲ್ಲಲಿದೆ. ಕೇಸಿನಲ್ಲಿ ನಿಮಗೆ ಜಯ ಸಿಗೋದು ನಿಶ್ಚಿತ. ನಿಮ್ಮ ಮೇಲಿದ್ದ ಅಪವಾದಗಳು ಸುಳ್ಳು ಎಂದು ಸಾಬೀತಾಗುತ್ತೆ. ನಿಮ್ಮ ಆಸ್ತಿ, ನಿಮ್ಮ ಗೌರವ ನಿಮಗೆ ಮರಳಿ ಸಿಗಲಿದೆ. ಸಣ್ಣ ಸಣ್ಣ ವಿಷಯಗಳ ಜಗಳಗಳು, ಅನಗತ್ಯ ಮನಸ್ತಾಪ, ಇಬ್ಬರ ನಡುವೆ ಮೂರನೇ ವ್ಯಕ್ತಿಯ ಪ್ರವೇಶದಿಂದ ಸಂಬಂಧವು ಹಳಸಿ ಹೋಗಿತ್ತು. ವಿಚ್ಛೇದನದ ಅಂಚಿಗೆ ತಲುಪಿದ್ದೀರಿ. ಆದ್ರೆ ಆ ಶುಭ ಸಮಯದಲ್ಲಿ ನಿಮ್ಮ ರಾಶಿಯಾಧಿಪತಿ ಗುರುವು ನಿಮ್ಮಿಬ್ಬರ ನಡುವಿನ ಪ್ರೀತಿಯನ್ನ ಮತ್ತೆ ಚಿಗುರಿಸ್ತಾನೆ. ಗುರುಬಲದಿಂದಾಗಿ ನಿಮ್ಮ ನಡುವಿನ ಎಲ್ಲಾ ತಪ್ಪು ತಿಳುವಳಿಕೆಗಳು ದೂರವಾಗಿ ಅನ್ಯೂನ್ಯತೆ ಹೆಚ್ಚಾಗುತ್ತೆ. ನಿಮ್ಮ ಸಂಬಂಧ ಮತ್ತೆ ಮೊದಲಿನಂತೆ ಮಧುರವಾಗಲಿದೆ.
ಇನ್ನು ಮದುವೆಯಾಗದಂತಹ ಮೀನರಾಶಿಯ ಯುವಕ ಯುವತಿಯರಿಗೆ ನಿಮಗೆ ಒಳ್ಳೆಯ ಸಂಬಂಧ ಕೂಡಿ ಬರಲಿದೆ. ನಿಮ್ಮ ಮದುವೆ ನಿಶ್ಚಯವಾಗುವ ಎಲ್ಲಾ ಸಂಭವವಿದೆ. ಹಾಗೆಯೇ ಸಂತಾನ ಭಾಗ್ಯಕ್ಕಾಗಿ ಎಷ್ಟೋ ವರ್ಷಗಳಿಂದ ಕಾಯುತ್ತಿದ್ದ ದಂಪತಿಗಳಿಗೆ ವೈದ್ಯರ ಬಳಿ ಅಲೆದು ಸಾಕಾಗಿ ಪೂಜೆ ವ್ರತಗಳನ್ನ ಮಾಡಿ ಕಣ್ಣೀರು ಹಾಕಿದ್ದೀರಿ. ನಿಮ್ಮ ಈ ನೋವಿನ ಕಣ್ಣೀರಿಗೆ ಈಗ ಬೆಲೆ ಸಿಗಲಿದೆ. ಸಂತಾನಕಾರಕನಾದ ಗುರುವು ನಿಮ್ಮ ಪಂಚಮ ಸ್ಥಾನವನ್ನ ಬಲಪಡಿಸ್ತಾನೆ. ನಿಮ್ಮ ಮನೆಯಲ್ಲಿ ತೊಟ್ಟಿಲು ತೂಗುವ ಶುಭ ಸುದ್ದಿ ನಿಮ್ಮ ಕಿವಿಗೆ ಬೀಳಲಿದೆ. ನಿಮ್ಮ ಮಕ್ಕಳ ಹಠಮಾರಿತನ, ಓದಿನಲ್ಲಿ ಗಮನ ಇಲ್ಲದಿರುವುದು ಅಥವಾ ಅವರ ಆರೋಗ್ಯದ ಬಗ್ಗೆ ನಿಮಗೆ ದೊಡ್ಡ ಚಿಂತೆಯಾಗಿತ್ತು. ಅವರು ದಾರಿ ತಪ್ಪುತ್ತಿದ್ದಾರೆ ಎಂಬ ಭಯ ನಿಮ್ಮನ್ನ ಕಾಡ್ತಿತ್ತು. ಆದ್ರೆ ಇದೀಗ ನಿಮ್ಮ ಮಕ್ಕಳಲ್ಲಿ ಅದ್ಭುತವಾದ ಸಕಾರಾತ್ಮಕ ಬದಲಾವಣೆಗಳನ್ನ ಕಾಣ್ತೀರಿ. ಅವರೇ ಜವಾಬ್ದಾರಿಯಿಂದ ಓದಲು ಪ್ರಾರಂಭಿಸ್ತಾರೆ. ಉನ್ನತ ಶಿಕ್ಷಣಕ್ಕಾಗಿ ಅವರು ಬಯಸಿದ್ರೆ ಕಾಲೇಜಿನಲ್ಲಿ ಸೀಟು ಸಿಗಲಿದೆ. ಅವರ ಆರೋಗ್ಯದಲ್ಲಿ ಚೇತರಿಕೆ ಕಂಡು, ಅವರ ನಡವಳಿಕೆಯಲ್ಲಿ ಸಕಾರಾತ್ಮಕ ಬದಲಾವಣೆ ಕಂಡು ಸಮಾಜದಲ್ಲಿ ನಿಮಗೊಂದು ಹೆಮ್ಮೆ ಮತ್ತು ಗೌರವವನ್ನು ತಂದುಕೊಡ್ತಾರೆ. ನಿಮ್ಮ ಚಿಂತೆ ದೂರವಾಗಲಿದೆ. ಇದು ಅತ್ಯಂತ ಪ್ರಮುಖವಾದ ಬದಲಾವಣೆ. ನೀವು ನಂಬಿಕೊಂಡು ಕೊಟ್ಟ ಸಾಲ, ನಿಮ್ಮ ಒಳ್ಳೆತನವನ್ನೇ ಬಳಸಿಕೊಂಡು ಆಪ್ತರಿಗೆ ಕೊಟ್ಟ ಹಣ ವಾಪಸ್ ಬಾರದೆ ನೀವು ಮೋಸ ಹೋಗಿದ್ದೀರಿ. ಆ ಹಣ ಇನ್ನೇನೂ ಬರೋದೇ ಇಲ್ಲ ಎಂದು ನೀವು ಕೈ ಚೆಲ್ಲಿದ್ದೀರಿ. ಆದ್ರೆ ಈಗ ಯಾರು ನಿಮ್ಮಿಂದ ಹಣವನ್ನ ಪಡೆದಿದ್ರೋ ಅವರೇ ನಿಮ್ಮನ್ನ ಹುಡುಕಿಕೊಂಡು ಬಂದು ನಿಮ್ಮ ಹಣವನ್ನ ವಾಪಸ್ ಕೊಡುವ ಚಮತ್ಕಾರ ನಡೆಯಲಿದೆ. ಇಷ್ಟೆಲ್ಲ ಅನಿರೀಕ್ಷಿತ ಧನಾಗಮನ, ಆರ್ಥಿಕ ಸಂಕಷ್ಟದಿಂದ ತತ್ತರಿಸಿ ಹೋಗಿದ್ದ ನಿಮಗೆ ಈಗ ನೀವು ನಿರೀಕ್ಷೆ ಮಾಡದ ಮೂಲಗಳಿಂದ ಬಹುಶಃ ಹಳೆಯ ಹೂಡಿಕೆಯ ಮೂಲಕ ಅಥವಾ ಪಿತ್ರಾರ್ಜಿತ ಆಸ್ತಿಯ ಪಾಲು ದೊರೆಯುವ ಮೂಲಕ ದೊಡ್ಡ ಮೊತ್ತದ ಹಣದ ಹರಿವು ಬರಲಿದೆ. ನಿಮ್ಮ ಎಲ್ಲಾ ಸಾಲಗಳು ತೀರಿ ನೀವು ಸಾಲಮುಕ್ತರಾಗುವ ಸಮಯವಿದು. ಲಕ್ಷ್ಮೀ ದೇವಿಯು ನಿಮ್ಮ ಮನೆಯಲ್ಲಿ ಸ್ಥಿರವಾಗಿ ನೆಲೆಸ್ತಾಳೆ. ವ್ಯಾಪಾರ ವ್ಯವಹಾರದಲ್ಲಿ ಸತತ ನಷ್ಟ ಅನುಭವಿಸಿ ಇನ್ನೇನು ಮುಚ್ಚಿ ಬಿಡಬೇಕು ಎನ್ನುವಂತಹ ಸ್ಥಿತಿಯಲ್ಲಿದ್ದ ನಿಮಗೆ ಈಗ ಪುನರ್ಜನ್ಮ ನೀಡಲಿದೆ. ನಿಮ್ಮ ವ್ಯಾಪಾರಕ್ಕೆ ಹೊಸ ಪಾಲುದಾರರು ಸಿಗಬಹುದು ಅಥವಾ ನಿಮ್ಮ ಒಂದು ಸೃಜನಶೀಲ ಆಲೋಚನೆಗೆ ದೊಡ್ಡ ಮಟ್ಟದಲ್ಲಿ ಯಶಸ್ಸು ಕಾಣಬಹುದು. ಗ್ರಾಹಕರ ಸಂಖ್ಯೆ ಹೆಚ್ಚಾಗಿ ನಿಮ್ಮ ಲಾಭವು 10 ಪಟ್ಟು ಹೆಚ್ಚಾಗಲಿದೆ. ಇಷ್ಟೆಲ್ಲ ಅದ್ಭುತ ಯಶಸ್ಸು, ಹಣ, ಗೌರವ, ಸಂಬಂಧಗಳು ಎಲ್ಲವೂ ನಿಮ್ಮದಾಗಲಿದೆ. ಆದ್ರೆ ನಿಮ್ಮ ಮುಂದೆ ಒಂದು ದೊಡ್ಡ ಕಷ್ಟಕರವಾದ ಸವಾಲು ಕೂಡ ಎದುರಾಗಲಿದೆ. ಈ ಸವಾಲನ್ನ ನೀವು ಗೆಲ್ಲಲೇಬೇಕು. ಆ ಸವಾಲು ಹೊರಗಿನಿಂದ ಬರೋದಿಲ್ಲ, ಅದು ನಿಮ್ಮ ಶತ್ರುಗಳಿಂದ ಬರೋದಿಲ್ಲ, ಅದು ನಿಮ್ಮ ಒಳಗಿನಿಂದಲೇ ಬರುತ್ತದೆ. ಆ ಸವಾಲೇ ನಿಮ್ಮ ಅತಿಯಾದ ಭಾವನಾತ್ಮಕ ಯೋಚನೆ ಮತ್ತು ಹಳೆಯದನ್ನ ನೆನೆಯೋದು. ಹೌದು ಮೀನರಾಶಿಯವರೇ, ನಿಮ್ಮ ರಾಶಿಯಾಧಿಪತಿ ಗುರು. ನೀವು ಜ್ಞಾನಗಳು, ದೈವ ಭಕ್ತರು, ಆದ್ರೆ ನೀವು ಅತಿ ಹೆಚ್ಚು ಭಾವನಾತ್ಮಕ ಜೀವಿಗಳು. ನಿಮಗೆ ಯಾರು ಮೋಸ ಮಾಡಿದ್ರೋ, ಯಾರು ನೋವು ಕೊಟ್ರೋ ಅದನ್ನೇ ಮತ್ತೆ ಮತ್ತೆ ನೆನೆದು ನಿಮ್ಮ ವರ್ತಮಾನವನ್ನ ಹಾಳು ಮಾಡ್ಕೊಳ್ತೀರಿ. ಈಗ ಅನಿರೀಕ್ಷಿತ ಯಶಸ್ಸು, ಹಣ, ಅಧಿಕಾರ ನಿಮ್ಮ ಕೈಗೆ ಬಂದಾಗ ನೀವು ಮತ್ತೆ ಹಳೆಯ ನೋವುಗಳನ್ನೇ ನೆನೆಸುತ್ತಾ ಇದೆಲ್ಲ ನಿಜವೇ, ಇದು ನನ್ನ ಕೈತಪ್ಪಿ ಹೋಗುವುದೇ ಎಂದು ಅತಿಯಾಗಿ ಯೋಚಿಸಿ ಭಯಪಟ್ಟು ಬಂದ ಅವಕಾಶವನ್ನು ಸಂಪೂರ್ಣವಾಗಿ ಬಳಸಿಕೊಳ್ಳದೆ ಇರುವ ಅಪಾಯವಿದೆ. ಯಶಸ್ಸು ಪಡೆಯೋದು ಎಷ್ಟು ಮುಖ್ಯವೋ ಅದನ್ನ ಧೈರ್ಯದಿಂದ, ಸಂತೋಷದಿಂದ ಅನುಭವಿಸೋದು ಅದಕ್ಕಿಂತ ಮುಖ್ಯ. ಹಾಗಾದ್ರೆ ಈ ದೊಡ್ಡ ಸಮಸ್ಯೆಯಿಂದ ಪಾರಾಗೋದು ಹೇಗೆ? ಈ ಯಶಸ್ಸನ್ನ ಶಾಶ್ವತವಾಗಿ ಉಳಿಸ್ಕೊಳ್ಳೋದು ಹೇಗೆ? ಪರಿಹಾರ ತುಂಬಾ ಸರಳವಾಗಿದೆ. ಆದ್ರೆ ಇದನ್ನ ನೀವು ಅತ್ಯಂತ ಶ್ರದ್ಧೆಯಿಂದ ಪಾಲಿಸಬೇಕು. ನಿಮಗೆ ನೋವು ಕೊಟ್ಟವರನ್ನ ಮನಸ್ಸಿನಿಂದಲೇ ಕ್ಷಮಿಸಿಬಿಡಿ. ಅವರಿಗಾಗಿ ಅಲ್ಲ, ನಿಮ್ಮ ಮಾನಸಿಕ ಶಾಂತಿಗಾಗಿ. ಹಳೆಯ ಗಾಯವನ್ನ ನೆನೆದು ಕೆರೆದು ನೋವು ಮಾಡಿಕೊಳ್ಳುವುದನ್ನ ಸಂಪೂರ್ಣವಾಗಿ ನಿಲ್ಲಿಸಿ. ನಿಮ್ಮ ರಾಶಿಯಾಧಿಪತಿಯಾದ ಗುರುವಿನ ಕೃಪೆಗಾಗಿ ಪ್ರತಿ ಗುರುವಾರ ಹತ್ತಿರದ ದೇವಸ್ಥಾನಕ್ಕೆ, ವಿಶೇಷವಾಗಿ ದತ್ತಾತ್ರೇಯ, ಸಾಯಿಬಾಬಾ ಅಥವಾ ರಾಘವೇಂದ್ರ ಸ್ವಾಮಿಗಳ ಮಠಕ್ಕೆ ಹೋಗಿ ಅಥವಾ ಹಸಿದವರಿಗೆ ಕಡಲೆಬೇಳೆ ಅಥವಾ ಬಾಳೆಹಣ್ಣನ್ನ ದಾನ ಮಾಡಿ. ಇದು ನಿಮ್ಮ ಮನಸ್ಸನ್ನ ಸ್ಥಿರವಾಗಿಸಿ ಭಾವನಾತ್ಮಕ ಒತ್ತಡದಿಂದ ಹೊರಬರುವ ಶಕ್ತಿಯನ್ನ ನೀಡುತ್ತೆ. ನಿಮಗೆ ಯಶಸ್ಸು ಸಿಕ್ಕಾಗ, ಹಣ ಬಂದಾಗ ಅದನ್ನ ತಲೆಗೇರಿಸಿಕೊಳ್ಬೇಡಿ. ತಕ್ಷಣ ನಿಮ್ಮ ಇಷ್ಟ ದೇವರನ್ನ ಅಥವಾ ಗುರುವನ್ನ ಮನಸ್ಸಿನಲ್ಲಿ ಸ್ಮರಿಸಿ ಇದೆಲ್ಲ ನಿನ್ನ ಕೃಪೆ, ನನ್ನದಲ್ಲ ಎಂದು ಕೃತಜ್ಞತೆಯನ್ನ ಸಲ್ಲಿಸಿ. ಯಶಸ್ಸು ಬಂದಾಗ ತಲೆಬಾಗಿರಿ. ಈ ಒಂದು ವಿನಯಂತಿಕೆ ನಿಮ್ಮ ಎಲ್ಲಾ ಭಾಗ್ಯವನ್ನ ನಿಮ್ಮ ಬಳಿಯೇ ಉಳಿಸುತ್ತದೆ. ಮೀನರಾಶಿಯವರೇ, ನಿಮ್ಮ ಜೀವನವನ್ನ ಸಂಪೂರ್ಣವಾಗಿ ಬದಲಾಯಿಸುವ ಶಕ್ತಿ, ನಿಮ್ಮ ವಿಜಯ ಆರಂಭವಾಗಲಿದೆ. ನೀವು ಅನುಭವಿಸಿದ ಪ್ರತಿಯೊಂದು ನೋವಿಗೂ ಈಗ ಪ್ರತಿಫಲ ಸಿಗಲಿದೆ. ನಿಮ್ಮ ಕಣ್ಣೀರು ಈಗ ಆನಂದ ಭಾಷ್ಪವಾಗಿ ಬದಲಾಗುವ ಸಮಯ ಬಂದಿದೆ. ನೆನಪಿಡಿ, ಈ ವಿಡಿಯೋ ನಿಮಗೆ ತಲುಪಿದ್ದು ಆಕಸ್ಮಿಕವಲ್ಲ. ಇದು ನಿಮ್ಮ ಇಷ್ಟ ದೇವರು ನಿಮಗೆ ನೀಡುತ್ತಿರುವ ಸ್ಪಷ್ಟ ಸಂದೇಶ. ಈ ಅದ್ಭುತ ಸಮಯವನ್ನ ಸದುಪಯೋಗಪಡಿಸಿಕೊಳ್ಳಿ. ನಿಮ್ಮ ಜೀವನದ ಹೊಸ ಅಧ್ಯಾಯಕ್ಕೆ ತಯಾರಾಗಿರಿ. ನಿಮ್ಮ ನಂಬಿಕೆಯ ಸಂಕೇತವಾಗಿ ನಿಮ್ಮ ಜೀವನ ಬದಲಾಗಬೇಕು ಎನ್ನುವ ಸಂಕಲ್ಪದೊಂದಿಗೆ ತಪ್ಪದೆ ನಿಮ್ಮ ಕುಲದೇವರು ಅಥವಾ ನಿಮ್ಮ ಇಷ್ಟ ದೇವರ ಹೆಸರನ್ನ ಕಾಮೆಂಟ್ ಮಾಡಿ. ಆ ಭಗವಂತನು ನಿಮ್ಮನ್ನು ಸದಾ ಕಾಪಾಡಲಿ. ಸರ್ವೇ ಜನೋ ಸುಖಿನೋ ಭವತು. ಇದೇ ತರಹದ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂತಹ ವಿಡಿಯೋ ನೋಡಲು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಮೀನರಾಶಿಯವರು ಜ್ಯೋತಿಷ್ಯ ಚಕ್ರದ 12ನೇ ರಾಶಿ. ಗುರು ಬೃಹಸ್ಪತಿಯ ಆಡಳಿತಕ್ಕೆ ಒಳಪಟ್ಟಿರುವ ಈ ವ್ಯಕ್ತಿತ್ವದೊಳಗೆ ಅದೆಷ್ಟೋ ರಹಸ್ಯಗಳಿವೆ, ಅದೆಷ್ಟೋ ಕರಾಳ ಸತ್ಯಗಳಿವೆ. ನೀವು ಮೀನರಾಶಿಯವರಾಗಿದೆ, ತಪ್ಪದೆ ಪೂರ್ತಿ ವಿಡಿಯೋ ನೋಡಿ, ತಪ್ಪದೆ ವಿಡಿಯೋಗೆ ಲೈಕ್ ಮಾಡಿ, ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಕಾಮೆಂಟ್ ಮಾಡಿ.
ಯಶಸ್ಸಿಗಾಗಿ ಸಾಗರದ ಆಳಕ್ಕೆ ತಲುಪಿ ತಮ್ಮದೇ ಆದ ದಾರಿಯನ್ನ ನಿರ್ಮಿಸಿಕೊಳ್ಳುವ ಪ್ರಪಂಚದ ನೋವನ್ನೆಲ್ಲ ತನ್ನೊಳಗೆ ಇಟ್ಟುಕೊಂಡು ಮುಗುಳ್ನಗುವ ಮುಖವಾಡದ ಧರಿಸುವಂತಹ ಶಿಸ್ತಿನ ಸಿಪಾಯಿಯಂತೆ ಕಾಣುವ, ಆದರೆ ಹೃದಯದಲ್ಲಿ ಪ್ರೀತಿಯ ಮಹಾಸಾಗರವನ್ನೇ ಬಚ್ಚಿಟ್ಟುಕೊಂಡಿರುವಂತಹ ವ್ಯಕ್ತಿಗಳೇ ಮೀನರಾಶಿ. ಆತ್ಮೀಯ ಬಂಧುಗಳೇ, ಇಂದಿನ ನಮ್ಮ ಪಯಣ ಜ್ಯೋತಿಷ್ಯ ಲೋಕದ ಅತ್ಯಂತ ಸಂವೇದನಾಶೀಲ ಮತ್ತು ಅರ್ಥ ಮಾಡಿಕೊಳ್ಳಲು ಕಷ್ಟವಾದ ರಾಶಿಯಾದ ಮೀನರಾಶಿಯವರ ಬಗ್ಗೆ. ರಾಶಿ ಚಕ್ರದ 12ನೇ ಮತ್ತು ಅಂತಿಮ ರಾಶಿಯಾದ ಮೀನರಾಶಿ ತನ್ನೊಳಗೆ ಉಳಿದ 11 ರಾಶಿಗಳ ಗುಣಗಳ ತುಣುಕನ್ನ ಇಟ್ಟುಕೊಂಡಿದೆ. ಇದೇ ಕಾರಣಕ್ಕೆ ಇವರನ್ನ ಅರ್ಥ ಮಾಡಿಕೊಳ್ಳುವುದು ಸುಲಭವಲ್ಲ. ಮೀನರಾಶಿಯ ಚಿಹ್ನೆಯನ್ನ ಗಮನಿಸಿದ್ದೀರಾ? 2 ಮೀನುಗಳು ಪರಸ್ಪರ ವಿರುದ್ಧ ದಿಕ್ಕಿನಲ್ಲಿ ಈಜುತ್ತಿರುತ್ತವೆ. ಇದು ಕೇವಲ ಒಂದು ಚಿತ್ರವಲ್ಲ, ಅದು ಮೀನರಾಶಿಯವರ ಸಂಪೂರ್ಣ ಜೀವನದ ಸಾರಾಂಶ. ಒಂದು ಮೀನು ವಾಸ್ತವದ ಕಡೆಗೆ ಈಜಿದ್ರೆ ಮತ್ತೊಂದು ಕನಸಿನ ಲೋಕದ ಕಡೆಗೆ ಈಜುತ್ತದೆ. ಈ ನಿರಂತರ ಸಂಘರ್ಷವೇ ಅವರ ವ್ಯಕ್ತಿತ್ವವನ್ನು ರೂಪಿಸುತ್ತೆ. ಈ ರಾಶಿಯ ಅಧಿಪತಿ ಜ್ಞಾನ, ವಿಸ್ತಾರ ಮತ್ತು ಅದೃಷ್ಟದ ಕಾರಕನಾದ ಗುರು ಬೃಹಸ್ಪತಿ. ಹಾಗಾಗಿಯೇ ಮೀನರಾಶಿಯವರಿಗೆ ಅಪಾರವಾದ ಜ್ಞಾನ ಮತ್ತು ಸಹಜವಾದ ತಿಳುವಳಿಕೆ ಇರುತ್ತೆ. ಇವರ ತತ್ವ ಜಲತತ್ವ. ನೀರಿನಂತೆ ಇವರು ಯಾವುದೇ ಪಾತ್ರೆಗೆ, ಯಾವುದೇ ಪರಿಸ್ಥಿತಿಗೆ ಹೊಂದಿಕೊಳ್ಳಲು ಬಲ್ಲರು. ಆದರೆ ನೀರಿನಂತೆ ಇವರು ಆಳ ಮತ್ತು ನಿಗೂಢ ಕೂಡ. ಮೀನರಾಶಿಯವರನ್ನ ನೀವು ಮೊದಲ ಬಾರಿಗೆ ಭೇಟಿಯಾದಾಗ ಅವರ ಕಣ್ಣುಗಳನ್ನ ಗಮನಿಸಿ. ಅವರ ಕಣ್ಣುಗಳಲ್ಲಿ ಒಂದು ವಿಚಿತ್ರವಾದ ಆಳ ಮತ್ತು ಸಹಾನುಭೂತಿ ಕಾಣುತ್ತದೆ. ಇವರು ಈ ಭೂಮಿಯ ಮೇಲಿನ ಅತ್ಯಂತ ಸಹಾನುಭೂತಿಯುಳ್ಳ ಜೀವಿಗಳು. ಬೇರೆಯವರ ನೋವನ್ನ ತಮ್ಮ ನೋವಿನಂತೆ ಭಾವಿಸುವ ಅಪರೂಪದ ಗುಣ ಇವರದ್ದು. ನಿಮ್ಮ ಕಷ್ಟವನ್ನ ಕೇಳಲು ಇವರಿಗಿಂತ ಉತ್ತಮ ಸ್ನೇಹಿತ ಇರಲಾರ. ಯಾವುದೇ ಫಲಾಪೇಕ್ಷೆ ಇಲ್ಲದೆ ಸಹಾಯಕ್ಕೆ ಧಾವಿಸ್ತಾರೆ. ಇನ್ನು ಪ್ರಾಣಿ ಪಕ್ಷಿಗಳೆಂದ್ರೆ ಇವರಿಗೆ ಎಲ್ಲಿಲ್ಲದ ಪ್ರೀತಿ. ಇವರ ಈ ಗುಣವೇ ಇವರ ದೊಡ್ಡ ಶಕ್ತಿ. ಮೀನರಾಶಿಯವರ ಮನಸ್ಸು ಒಂದು ಕ್ಯಾನ್ವಾಸ್ ಇದ್ದಂತೆ. ಅಲ್ಲಿ ಬಣ್ಣ ಬಣ್ಣದ ಕನಸುಗಳು, ಅದ್ಭುತ ಕಲ್ಪನೆಗಳು ಸದಾ ಇರುತ್ತೆ. ಸಂಗೀತ, ಚಿತ್ರಕಲೆ, ಸಾಹಿತ್ಯ, ನಟನೆ, ಕವಿತೆ, ಹೀಗೆ ಕಲೆಯ ಯಾವುದೇ ಪ್ರಕಾರದಲ್ಲಿ ಇವರು ಮಿಂಚಬಲ್ಲರು. ಇವರ ಸೃಷ್ಟಿಗಳು ಕೇವಲ ಮನೋರಂಜನೆ ನೀಡುವುದಿಲ್ಲ, ಅವುಗಳಲ್ಲಿ ಒಂದು ಆಳವಾದ ಭಾವನೆ ಮತ್ತು ಸಂದೇಶ ಅಡಗಿರುತ್ತೆ. ವಾಸ್ತವ ಪ್ರಪಂಚದ ಕಠೋರತೆಯಿಂದ ತಪ್ಪಿಸಿಕೊಳ್ಳಲು ಇವರು ತಮ್ಮದೇ ಆದ ಒಂದು ಸುಂದರ ಜಗತ್ತನ್ನ ಸೃಷ್ಟಿಸಿಕೊಳ್ಳುತ್ತಾರೆ. ಮೀನರಾಶಿಯವರಿಗೆ ತರ್ಕಿಗಿಂತ ಹೆಚ್ಚಾಗಿ ತಮ್ಮ ಮನಸ್ಸಿನ ಮಾತು ಅಥವಾ ಸಿಕ್ಸ್ತ್ ಸೆನ್ಸ್ ಮೇಲೆ ಹೆಚ್ಚು ನಂಬಿಕೆ. ಮುಂದೆ ಏನಾಗಬಹುದು ಎಂಬುದನ್ನು ಊಹಿಸುವ ಜನರು ನಿಜವಾದ ಉದ್ದೇಶವನ್ನು ಗ್ರಹಿಸುವ ಸಹಜವಾದ ಶಕ್ತಿ ಇವರಲ್ಲಿದೆ. ನನಗೆ ಮೊದಲೇ ಅನಿಸಿತ್ತು ಎಂಬ ಮಾತು ಇವರು ಹೆಚ್ಚಾಗಿ ಬಳಸ್ತಾರೆ ಮತ್ತು ಹೆಚ್ಚಿನ ಸಂದರ್ಭಗಳಲ್ಲಿ ಅದು ನಿಜವಾಗಿರುತ್ತೆ. ಅಂತ ಪ್ರಜ್ಞೆಯೇ ಆಧ್ಯಾತ್ಮಿಕ ಪಯಣದಲ್ಲಿ ಇವರನ್ನ ಮುನ್ನಡೆಸುವ ದಿಕ್ಸೂಚಿ. ಇವರು ಅತ್ಯಂತ ನಿಸ್ವಾರ್ಥಿಗಳು. ತಮಗಿಂತ ಹೆಚ್ಚಾಗಿ ಬೇರೆಯವರ ಬಗ್ಗೆ ಯೋಚಿಸ್ತಾರೆ. ಸ್ನೇಹಿತರಿಗಾಗಿ, ಕುಟುಂಬಕ್ಕಾಗಿ ಏನ್ ಬೇಕಾದರೂ ತ್ಯಾಗ ಮಾಡಲು ಸಿದ್ಧರಿರ್ತಾರೆ. ಹಣ, ಅಧಿಕಾರಕ್ಕಿಂತ ಇವರಿಗೆ ಸಂಬಂಧಗಳು ಮತ್ತು ಭಾವನೆಗಳೇ ಮುಖ್ಯ. ಇವರ ಸ್ನೇಹ ಸಿಕ್ಕರೆ ನೀವು ಅದೃಷ್ಟವಂತರು. ನೀರಿನಂತೆ ಇವರು ಅತ್ಯಂತ ಫ್ಲೆಕ್ಸಿಬಲ್. ಬದಲಾವಣೆಗಳಿಗೆ ಇವರು ಹೆದರೋದಿಲ್ಲ. ಯಾಕಂದ್ರೆ ಯಾವುದೇ ಹೊಸ ಪರಿಸರಕ್ಕೆ, ಹೊಸ ಜನರಿಗೆ ಸುಲಭವಾಗಿ ಹೊಂದಿಕೊಳ್ತಾರೆ. ಹಠಮಾರಿತನ ಇವರಲ್ಲಿ ಕಡಿಮೆ. ಹೋಗ್ಲಿ ಬಿಡು ಎನ್ನುವ ಮನೋಭಾವದಿಂದ ಅನೇಕ ಸಂಘರ್ಷಗಳನ್ನು ತಪ್ಪಿಸ್ಕೊಳ್ತಾರೆ. ಆದರೆ ಇಷ್ಟೆಲ್ಲಾ ಒಳ್ಳೆಯ ಗುಣಗಳನ್ನು ಹೊಂದಿರುವ ಮೀನರಾಶಿಯವರ ಜೀವನ ಹೂವಿನ ಹಾದಿಯಾಗಿರೋದಿಲ್ಲ. ಇಲ್ಲಿಯೇ ಒಂದು ದೊಡ್ಡ ತಿರುವು ಇದೆ. ಇವರ ಈ ಗುಣಗಳೇ ಅವರಿಗೆ ಶಾಪವಾಗಬಲ್ಲದು. ಇಲ್ಲಿಯವರೆಗೆ ನಾವು ನಾಣ್ಯದ ಒಂದು ಮುಖವನ್ನು ನೋಡಿದೆವು. ಈಗ ಬರುತ್ತದೆ ನೋಡಿ ಮೀನರಾಶಿಯವರ ಜೀವನದ ಅತಿ ದೊಡ್ಡ ಸವಾಲು. ಆ 2 ಮೀನುಗಳ ಸಂಘರ್ಷ. ಕನಸಿನ ಜಗತ್ತಿನಲ್ಲಿ ಬದುಕುವುದು ಸುಂದರ, ಆದರೆ ವಾಸ್ತವದ ಜವಾಬ್ದಾರಿಗಳು, ಸಮಸ್ಯೆಗಳು ಎದುರಾದಾಗ ಮೀನರಾಶಿಯವರು ಅದರಿಂದ ತಪ್ಪಿಸಿಕೊಳ್ಳಲು ಪ್ರಯತ್ನಿಸ್ತಾರೆ. ಸಮಸ್ಯೆಗಳನ್ನು ನೇರವಾಗಿ ಎದುರಿಸುವ ಬದಲು ತಮ್ಮದೇ ಲೋಕದಲ್ಲಿ ಮುಳುಗಿ ಹೋಗ್ತಾರೆ. ಅದು ಕೆಲವೊಮ್ಮೆ ಅವರನ್ನ ಬೇಜವಾಬ್ದಾರರಂತೆ ಬಿಂಬಿಸಬಹುದು. ಟಿವಿ, ಸಿನಿಮಾ, ಪುಸ್ತಕಗಳು ಅಥವಾ ಕೆಟ್ಟ ಚಟಗಳ ಮೊರೆ ಹೋಗುವ ಮೂಲಕ ಅವರು ಕಠಿಣ ಸತ್ಯಗಳಿಂದ ದೂರ ಓಡುತ್ತಾರೆ. ಅವರ ಅತಿಯಾದ ಸಹಾನುಭೂತಿಯೇ ಅವರಿಗೆ ಮುಳುವಾಗುತ್ತೆ. ಅವರು ಎಲ್ಲರ ನೋವನ್ನ ತಮ್ಮೊಳಗೆ ಹೀರಿಕೊಂಡು ತಮ್ಮ ಮನಸ್ಸಿನ ಶಾಂತಿಯನ್ನ ತೆಗೆದುಕೊಳ್ತಾರೆ. ಯಾರು ಒಳ್ಳೆಯವರು, ಯಾರು ಕೆಟ್ಟವರು ಎಂದು ತಿಳಿಯದೆ ಎಲ್ಲರನ್ನ ನಂಬಿ ಬಿಡ್ತಾರೆ. ಇದರಿಂದ ಇವರು ಸುಲಭವಾಗಿ ಮೋಸ ಹೋಗ್ತಾರೆ ಮತ್ತು ಭಾವನಾತ್ಮಕವಾಗಿ ಘಾಸಿ ಆಗ್ತಾರೆ. ಇವರ ಕರುಣೆಯೇ ಇವರಿಗೆ ಶಾಪವಾಗುವುದುಂಟು. ಬೇರೆಯವರ ನೋವಿಗೆ ಸ್ಪಂದಿಸುವ ಬರದಲ್ಲಿ ಆ ನಕಾರಾತ್ಮಕತೆಯನ್ನ ತಾವೇ ಹೀರಿಕೊಂಡಿರುತ್ತಾರೆ. ಚಿಕ್ಕ ಪುಟ್ಟ ವಿಷಯಗಳಿಗೂ ಇವರ ಮನಸ್ಸಿಗೆ ಬಹಳ ಬೇಗ ನೋವಾಗುತ್ತೆ. ಭಾವನೆಗಳ ಅಲೆಯಲ್ಲಿ ಸಿಲುಕಿ ಸರಿಯಾದ ನಿರ್ಧಾರ ತೆಗೆದುಕೊಳ್ಳಲು ಒದ್ದಾಡ್ತಾರೆ. ಯಾವುದು ಸರಿ, ಯಾವುದು ತಪ್ಪು, ಲೌಕಿಕವೋ ಆಧ್ಯಾತ್ಮಿಕವೋ, ಈ ದ್ವಂದ್ವ ಮನಸ್ಥಿತಿಯಿಂದ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಇವರು ಬಹಳ ಸಮಯ ತೆಗೆದುಕೊಳ್ತಾರೆ. ಎಲ್ಲರನ್ನ ಖುಷಿಯಾಗಿಡುವ ಪ್ರಯತ್ನದಲ್ಲಿ ತಮ್ಮ ಇಷ್ಟವನ್ನೇ ಮರೆತು ಬಿಡ್ತಾರೆ.
ಇದರಿಂದಾಗಿ ಅನೇಕ ಉತ್ತಮ ಅವಕಾಶಗಳನ್ನ ಕಳೆದುಕೊಳ್ಳುವ ಸಾಧ್ಯತೆ ಇರುತ್ತೆ. ಜನರ ಮಾತನ್ನ ಇವರು ಬೇಗ ನಂಬಿಬಿಡ್ತಾರೆ. ಪ್ರಪಂಚದ ಎಲ್ಲರೂ ತಮ್ಮಂತೆ ಒಳ್ಳೆಯವರು ಎಂದು ಭಾವಿಸ್ತಾರೆ. ಇದರಿಂದಾಗಿಯೇ ಮೋಸ ಹೋಗ್ತಾರೆ. ಸ್ವಾರ್ಥಿಗಳು ಇವರನ್ನ ಬಳಸಿಕೊಳ್ಳುವ ಸಾಧ್ಯತೆಗಳು ಹೆಚ್ಚು. ಇವರ ಕರುಣೆಯನ್ನ ಜನ ದೌರ್ಬಲ್ಯವೆಂದು ಭಾವಿಸಬಹುದು. ಹಾಗಾದ್ರೆ ಇಂತಹ ಸಂಕೀರ್ಣ ವ್ಯಕ್ತಿತ್ವದ ಮೀನರಾಶಿಯವರು ಪ್ರೀತಿಯಲ್ಲಿ ಬಿದ್ದಾಗ ಹೇಗಿರ್ತಾರೆ ಎಂದು ನೋಡೋದಾದ್ರೆ, ಮೀನರಾಶಿಯವರ ಪ್ರೀತಿ ಒಂದು ಸುಂದರವಾದ ಕಾವ್ಯದಂತೆ. ಇವರು ಪ್ರೀತಿಯಲ್ಲಿ ಸಂಪೂರ್ಣವಾಗಿ ತಮ್ಮನ್ನ ತಾವು ಅರ್ಪಿಸಿಕೊಳ್ತಾರೆ. ಇವರಿಗೆ ಪ್ರೀತಿ ಅಂದ್ರೆ ಕೇವಲ ಡೇಟಿಂಗ್ ಅಥವಾ ಸಮಯ ಕಳೆಯುವುದಲ್ಲ, ಅದೊಂದು ಆತ್ಮಗಳ ಮಿಲನ ಮತ್ತು ತಮ್ಮ ಸಂಗಾತಿಯಿಂದ ಆತ್ಮ ಸಂಗಾತಿಯನ್ನ ಹುಡುಕ್ತಾರೆ. ಇವರು ಜಗತ್ತಿನ ಅತ್ಯಂತ ಉತ್ತಮ ಪ್ರೇಮಿಗಳು. ಸಣ್ಣ ಸಣ್ಣ ಸರ್ಪ್ರೈಸ್ ಕೊಡೋದು, ಪ್ರೀತಿಯಿಂದ ಮಾತನಾಡುವುದು, ಸಂಗಾತಿಯ ಭಾವನೆಗಳಿಗೆ ಬೆಲೆ ಕೊಡುವುದರಲ್ಲಿ ಇವರು ಎತ್ತಿದ ಕೈ. ಆದರೆ ಇಲ್ಲಿ ಒಂದು ಸವಾಲು ಇದೆ. ಇವರು ತಮ್ಮ ಸಂಗಾತಿಯನ್ನು ತುಂಬಾ ಇಷ್ಟಪಡ್ತಾರೆ, ಆದರೆ ಸಂಗಾತಿಯಲ್ಲಿ ಯಾವುದೇ ತಪ್ಪುಗಳೇ ಇಲ್ಲ ಎಂದು ಭಾವಿಸಿ ಬಿಡ್ತಾರೆ. ನಂತರ ವಾಸ್ತವದಲ್ಲಿ ಸಂಗಾತಿಯ ತಪ್ಪುಗಳು ಕಂಡಾಗ ಇವರ ಹೃದಯ ಗಾಜಿನಂತೆ ಪುಡಿ ಪುಡಿಯಾಗುತ್ತೆ. ಇವರ ಕನಸಿನ ಕೋಟೆ ನುಚ್ಚು ನೂರಾಗಿ ಹೋಗುತ್ತೆ. ಸಂಬಂಧಗಳಲ್ಲಿ ಸಂಪೂರ್ಣ ಪಾರದರ್ಶಕತೆ ಮತ್ತು ಭಾವನಾತ್ಮಕ ಬೆಂಬಲವನ್ನು ಬಯಸ್ತಾರೆ. ಕರ್ಕಾಟಕ, ವೃಶ್ಚಿಕ ಮತ್ತು ವೃಷಭ ರಾಶಿಯವರೊಂದಿಗೆ ಇವರ ಹೊಂದಾಣಿಕೆ ಉತ್ತಮವಾಗಿರುತ್ತೆ. ಮೀನಾ ರಾಶಿಯವರೇ ಕೇಳಿಸಿಕೊಳ್ಳಿ, ಪ್ರೀತಿಯಲ್ಲಿ ಬೀಳುವುದು ತಪ್ಪಲ್ಲ, ಆದರೆ ನಿಮ್ಮನ್ನ ನೀವು ಮರೆಯುವಷ್ಟು ತಪ್ಪು ಪ್ರೀತಿಸಿ. ಆದರೆ ವಾಸ್ತವದ ನೆಲಗಟ್ಟಿನ ಮೇಲೆ ನಿಂತು ಪ್ರೀತಿಸಿ. ನಿಮ್ಮ ಭಾವನೆಗಳಿಗೆ ಒಂದು ಗಡಿ ನಿರ್ಮಿಸಿಕೊಳ್ಳೋದು ಕಲಿಯಿರಿ. ಮೀನಾ ರಾಶಿಯವರು ಹಣದ ಹಿಂದೆ ಓಡುವ ಜಯಮಾನದವರಲ್ಲ. ಅವರಿಗೆ ತಾವು ಮಾಡುವಂತಹ ಕೆಲಸದ ತೃಪ್ತಿ ಮತ್ತು ಅರ್ಥ ಸಿಗಬೇಕು. ಕೇವಲ ಸಂಬಳಕ್ಕಾಗಿ ಇಷ್ಟವಿಲ್ಲದ ಕೆಲಸವನ್ನ ಮಾಡಲು ಇವರಿಂದ ಸಾಧ್ಯವಿಲ್ಲ. ಸೃಜನಶೀಲ ಕ್ಷೇತ್ರಗಳಾದ ಬರಹಗಾರ, ಸಂಗೀತಗಾರ, ಚಿತ್ರಕಲಾವಿದ, ನೃತ್ಯಪಟು, ಫ್ಯಾಷನ್ ಡಿಸೈನರ್, ಛಾಯಾಗ್ರಾಹಕ, ಹೀಗೆ ಇವರ ಕಲ್ಪನಾ ಶಕ್ತಿಗೆ ಅವಕಾಶವಿರುವ ಯಾವುದೇ ಕ್ಷೇತ್ರವಾದರೂ ಸರಿ. ಸೇವಾ ಕ್ಷೇತ್ರಗಳಾದ ವೈದ್ಯರು, ನರ್ಸ್, ಮನೋವೈದ್ಯರು, ಸಲಹೆಗಾರರು, ಶಿಕ್ಷಕರು, ಸಮಾಜ ಸೇವಕರು, ಇವರ ಸಹಾನುಭೂತಿಯ ಗುಣ ಇಲ್ಲಿ ಅದ್ಭುತವಾಗಿ ಕೆಲಸ ಮಾಡುತ್ತೆ. ಹಣದ ವಿಷಯದಲ್ಲಿ ಮೀನರಾಶಿಯವರು ಸ್ವಲ್ಪ ದುರ್ಬಲರು. ಹಣ ಗಳಿಸೋದಕ್ಕಿಂತ ಹೆಚ್ಚಾಗಿ ಖರ್ಚು ಮಾಡೋದ್ರಲ್ಲಿ ಇವರು ಮುಂದು. ತಮ್ಮ ಅಗತ್ಯಕ್ಕಿಂತ ಹೆಚ್ಚು ಬೇರೆಯವರಿಗೆ ಸಹಾಯ ಮಾಡಲು ಹೋಗಿ ತಮ್ಮ ಜೇಬು ಖಾಲಿ ಮಾಡಿಕೊಳ್ತಾರೆ. ಇವರಿಗೆ ಹಣದ ಮೇಲೆ ಹೆಚ್ಚು ವ್ಯಾಮೋಹ ಇರೋದಿಲ್ಲ. ಹಾಗಾಗಿ ಹಣಕಾಸಿನ ಶಿಸ್ತನ್ನ ಕಲಿಯುವುದು ಮತ್ತು ಭವಿಷ್ಯಕ್ಕಾಗಿ ಉಳಿತಾಯ ಮಾಡುವುದು ಇವರಿಗೆ ಬಹಳ ಮುಖ್ಯವಾದ ಪಾಠ. ಮೀನರಾಶಿಯವರ ಆರೋಗ್ಯ ಮನಸ್ಥಿತಿಯ ಮೇಲೆ ನೇರವಾಗಿ ಅವಲಂಬಿತವಾಗಿರುತ್ತೆ. ಮನಸ್ಸು ಖುಷಿಯಾಗಿದ್ರೆ ದೇಹವು ಆರೋಗ್ಯವಾಗಿರುತ್ತೆ. ಮನಸ್ಸಿಗೆ ನೋವಾದ್ರೆ ಅದರ ಪರಿಣಾಮ ತಕ್ಷಣ ದೇಹದ ಮೇಲೆ ಕಾಣಿಸ್ಕೊಳ್ಳುತ್ತೆ. ಇವರು ಅತಿಯಾಗಿ ಯೋಚಿಸೋದ್ರಿಂದ ಮತ್ತು ಬೇರೆಯವರ ಭಾವನೆಗಳನ್ನು ಹೀರಿಕೊಳ್ಳೋದ್ರಿಂದ ಒತ್ತಡ, ಆತಂಕ ಮತ್ತು ಖಿನ್ನತೆಗೆ ಸುಲಭವಾಗಿ ಒಳಗಾಗ್ತಾರೆ. ಮೀನರಾಶಿ ರಾಶಿಚಕ್ರದ ಕೊನೆಯ ಮೆಟ್ಟಿಲು. ಇದು ಕೇವಲ ಅಂತ್ಯವಲ್ಲ, ಇದು ಒಂದು ಪರಿಪೂರ್ಣತೆ, ಮೋಕ್ಷದ ದ್ವಾರ. ಹಾಗಾಗಿಯೇ ಪ್ರತಿಯೊಬ್ಬ ಮೀನರಾಶಿಯವರ ಜೀವನದ ಗುರಿ ಆಳದಲ್ಲಿ ಆಧ್ಯಾತ್ಮಿಕವಾಗಿರುತ್ತೆ. ಲೌಕಿಕ ಜಗತ್ತಿನ ಸುಖ, ದುಃಖ, ನೋವು, ನಲಿವು ಎಲ್ಲವನ್ನ ಅನುಭವಿಸಿ ಅದಾಚರಾಗಿನ ಸತ್ಯವನ್ನ ಹುಡುಕುವಂತಹ ಆತುರ ಇವರಲ್ಲಿ ಸಹಜವಾಗಿ ಬೆಳೆಯುತ್ತೆ. ಇವರ ಜೀವನದ ದೊಡ್ಡ ಸವಾಲೇ ಆ ಎರಡು ಮೀನುಗಳ ನಡುವೆ ಸಮತೋಲನವನ್ನ ಕಂಡುಕೊಳ್ಳುವುದು. ಅಂದ್ರೆ ಕನಸಿನ ಜಗತ್ತಿನಲ್ಲಿ ವಿಹರಿಸುತ್ತಲೇ ವಾಸ್ತವದ ಜವಾಬ್ದಾರಿಗಳನ್ನು ನಿಭಾಯಿಸುವುದು, ಆಧ್ಯಾತ್ಮಿಕ ಚಿಂತನೆಗಳನ್ನ ಇಟ್ಕೊಂಡೇ ಲೌಕಿಕ ಬದುಕನ್ನ ಯಶಸ್ವಿಯಾಗಿ ನಡೆಸುವುದು. ಧ್ಯಾನ, ಯೋಗ, ಪ್ರಕೃತಿಯೊಂದಿಗಿನ ಸಂಪರ್ಕ ಮತ್ತು ನಿಸ್ವಾರ್ಥ ಸೇವೆ ಇವರನ್ನ ಈ ಸಮತೋಲನವನ್ನ ಕಂಡುಕೊಳ್ಳಲು ಸಹಾಯ ಮಾಡುತ್ತೆ. ಯಾವಾಗ ಅವರು ತಮ್ಮ ಅಂತಃಪ್ರಜ್ಞೆಯನ್ನ ನಂಬಿ ತಮ್ಮ ಕರುಣೆಯನ್ನ ಸರಿಯಾದ ದಾರಿಯಲ್ಲಿ ಬಳಸಿಕೊಳ್ತಾರೋ ಆಗ ಅವರು ಕೇವಲ ವ್ಯಕ್ತಿಗಳಾಗಿ ಉಳಿಯೋದಿಲ್ಲ, ಒಂದು ಶಕ್ತಿಯಾಗಿ ರೂಪುಗೊಳ್ತಾರೆ. ಅವರ ಜೀವನದ ಉದ್ದೇಶವೇ ಜಗತ್ತಿಗೆ ಪ್ರೀತಿ, ಕರುಣೆ ಮತ್ತು ಸೌಂದರ್ಯದ ಪಾಠವನ್ನ ಕಲಿಸೋದು. ಹಾಗಾದ್ರೆ ಈ ಅದ್ಭುತ ವ್ಯಕ್ತಿಗಳು ತಮ್ಮ ಜೀವನವನ್ನ ಇನ್ನಷ್ಟು ಸುಂದರವಾಗಿಸಿಕೊಳ್ಳಲು ಏನು ಮಾಡಬೇಕು? ಎಲ್ಲರಿಗೂ ಸಹಾಯ ಮಾಡೋದು ಒಳ್ಳೆಯದು, ಆದರೆ ಇಲ್ಲ ಎಂದು ಹೇಳೋದನ್ನ ಕಲಿಯಿರಿ. ನಿಮ್ಮ ಶಕ್ತಿ ಮತ್ತು ಸಮಯವನ್ನ ನಿಮಗಾಗಿ ಉಳಿಸ್ಕೊಳ್ಳಿ. ಎಲ್ಲರ ನೋವನ್ನ ನಿಮ್ಮ ಹೆಗಲ ಮೇಲೆ ಹೊತ್ತುಕೊಳ್ಬೇಡಿ. ನಿಮ್ಮ ಕನಸನ್ನ ಕಾಣುವುದು ಒಳ್ಳೆಯದೇ, ಆದರೆ ನಿಮ್ಮ ಪಾದಗಳು ನೆಲದ ಮೇಲೆ ಗಟ್ಟಿಯಾಗಿರಲಿ. ಪ್ರತಿದಿನ ಜವಾಬ್ದಾರಿಗಳಿಗೆ ಸ್ವಲ್ಪ ಸಮಯ ನೀಡಿ. ಬಜೆಟ್ ಮಾಡುವುದು, ಮನೆ ಸ್ವಚ್ಛಗೊಳಿಸುವುದು, ವ್ಯಾಯಾಮ ಮಾಡುವುದಂತಹ ಸಣ್ಣ ಪುಟ್ಟ ಕೆಲಸಗಳು ನಿಮ್ಮನ್ನ ವಾಸ್ತವದಲ್ಲಿ ಇಡುತ್ತೆ. 6ನೇ ಇಂದ್ರಿಯ ತುಂಬಾ ಶಕ್ತಿಯುತವಾಗಿರುತ್ತದೆ, ಅದು ನಿಮಗೆ ದಾರಿ ತೋರುತ್ತದೆ. ಆದರೆ ಕುರುಡರಾಗಿ ನಂಬಬೇಡಿ. ನಿಮ್ಮ ಅಂತಃಪ್ರಜ್ಞೆಯ ಮಾತನ್ನ ಕೇಳಿ, ಆದರೆ ತರ್ಕ ಮತ್ತು ವಾಸ್ತವಾಂಶಗಳೊಂದಿಗೆ ಅದನ್ನ ಪರಿಶೀಲಿಸಿ. ನಿಮ್ಮ ಮೃದು ಸ್ವಭಾವವನ್ನು ದುರುಪಯೋಗಪಡಿಸಿಕೊಳ್ಳುವ ಜನರಿಂದ ದೂರವಿರಿ. ನಿಮ್ಮನ್ನ ಪ್ರೀತಿಸಿ ಗೌರವಿಸುವ ಮತ್ತು ನಿಮ್ಮ ಬೆಳವಣಿಗೆಯನ್ನ ಬಯಸುವಂತಹ ಜನರೊಂದಿಗೆ ಸಮಯ ಕಳೆಯಿರಿ. ರಾಶಿ ಚಕ್ರವು ಮೇಷದಿಂದ ಪ್ರಾರಂಭವಾಗಿ ಜಗತ್ತಿನ ಎಲ್ಲಾ ಪಾಠಗಳನ್ನು ಕಲಿತು ಅಂತಿಮವಾಗಿ ಮೀನರಾಶಿಯಲ್ಲಿ ಲೀನವಾಗುತ್ತೆ. ಹಾಗಾಗಿಯೇ ಮೀನರಾಶಿಯವರು ಹಳೆಯ ಆತ್ಮಗಳು. ಇವರು ಕರುಣೆ, ಕ್ಷೇಮ ಮತ್ತು ನಿಸ್ವಾರ್ಥ ಪ್ರೀತಿಯ ನಿಜವಾದ ಅರ್ಥವನ್ನ ಜಗತ್ತಿಗೆ ಕಲಿಸಲು ಬಂದವರು. ಹೌದು, ಇವರು ಕನಸುಗಾರರು. ಆದರೆ ನೆನಪಿಡಿ,
ಕನಸು ಕಾಣುವವರು ಮಾತ್ರವೇ ಈ ಜಗತ್ತನ್ನು ಬದಲಾಯಿಸಲು ಸಾಧ್ಯ. ಇವರ ಭಾವನಾತ್ಮಕ ಆಳವೇ ಇವರ ದೊಡ್ಡ ಶಕ್ತಿ. ಮೀನರಾಶಿಯವರೇ, ನೀವು ದುರ್ಬಲರಲ್ಲ. ನೀವು ನೀರಿನಂತೆ. ನೀರು ಮೃದುವಾಗಿ ಕಾಣಬಹುದು, ಆದರೆ ಅದಕ್ಕೆ ಕಲ್ಲನ್ನ ಸೀಳುವ ಶಕ್ತಿ ಇದೆ. ನಿಮ್ಮ ಕರುಣೆ ಮತ್ತು ಸೃಜನಶೀಲತೆಯೇ ನಿಮ್ಮ ಆಯುಧ. ನಿಮ್ಮ ಕನಸಿನ ಲೋಕ ಮತ್ತು ಈ ವಾಸ್ತವದ ಜಗತ್ತಿನ ನಡುವೆ ಒಂದು ಸುಂದರ ಸೇತುವೆಯನ್ನು ನಿರ್ಮಿಸಿ, ಆಗ ನಿಮ್ಮ ಜೀವನವು ಒಂದು ಅದ್ಭುತ ಕಾವ್ಯವಾಗುತ್ತದೆ. ಇದೇ ತರಹದ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂತಹ ವಿಡಿಯೋ ನೋಡಲು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋಗೆ ಲೈಕ್ ಮಾಡಿ. ಮೌನ ಮನಸ್ಸನ್ನ ಶುದ್ಧ ಮಾಡುತ್ತದೆ, ಸ್ನಾನ ದೇಹವನ್ನ ಶುದ್ಧಿ ಮಾಡುತ್ತೆ, ಪ್ರಾರ್ಥನೆ ಆತ್ಮವನ್ನ ಶುದ್ಧಿ ಮಾಡುತ್ತೆ, ಒಂದು ಕ್ಷಮೆ ಸಂಬಂಧವನ್ನ ಶುದ್ಧಿ ಮಾಡುತ್ತೆ. ಮೀನರಾಶಿಯವರಿಗೆ ಯಾವೆಲ್ಲ ಸ್ವಭಾವ ಇರುತ್ತದೆ, ಮೀನರಾಶಿಯವರ ಮುಂದಿನ ಜೀವನವನ್ನ ಹೇಗೆಲ್ಲ ನಡೆಸ್ತಾರೆ, ಮೀನರಾಶಿಯವರಿಗೆ ಹಣಕಾಸಿನ ವಿಚಾರದಲ್ಲಿ ಹೇಗೆಲ್ಲ ಅನುಕೂಲತೆಗಳು ಇರುತ್ತವೆ, ಮೀನರಾಶಿಯವರ ನಡತೆ ಹಾಗೂ ಸ್ವಭಾವ ಹೇಗಿರುತ್ತದೆ, ಮೀನರಾಶಿಯವರಿಗೆ ವಿದ್ಯಾಭ್ಯಾಸ ಕುರಿತು ಮುಂದಿನ ಜೀವನ ಹೇಗಿರುತ್ತದೆ, ಮೀನರಾಶಿಯವರು ಇವರ ಕುಟುಂಬವನ್ನ ಹೇಗೆಲ್ಲ ನಿಭಾಯಿಸ್ತಾರೆ, ಮೀನರಾಶಿಯವರ ಮನಸ್ಸಿನಲ್ಲಿರುವಂತಹ ಅವ್ಯಕ್ತ ಭಯ ಯಾವುದು ಎಂಬುದರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡಲಿದ್ದೇನೆ. ಈ ಎಲ್ಲಾ ವಿಚಾರಗಳ ಬಗ್ಗೆ ಈ ವಿಡಿಯೋದಲ್ಲಿ ಮೀನರಾಶಿಯವರ ಸಂಪೂರ್ಣ ಮಾಹಿತಿಯನ್ನು ತಿಳಿಯೋಣ ಬನ್ನಿ. ಅದಕ್ಕೂ ಮೊದಲು ನೀವೇನಾದರೂ ದೇವರು ಮತ್ತು ಜ್ಯೋತಿಷ್ಯ ಶಾಸ್ತ್ರವನ್ನ ನಂಬೋದಾದ್ರೆ ಈ ವಿಡಿಯೋಗೆ ಈಗಲೇ ಲೈಕ್ ಮಾಡಿ ಮತ್ತು ತಪ್ಪದೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಭಯ ಅನ್ನೋದು ಮನುಷ್ಯನ ಸಹಜ ಗುಣ. ಒಬ್ಬೊಬ್ಬರಿಗೆ ಒಂದೊಂದು ವಿಚಾರದ ಬಗ್ಗೆ ಭಯ, ಆತಂಕವಿರುತ್ತೆ. ಮತ್ತೆ ಕೆಲವರು ಭವಿಷ್ಯತ್ ಕಾಲದ ಬಗ್ಗೆ ಅತಿಯಾಗಿ ಯೋಚನೆ ಮಾಡಿ ಭಯ ಪಡ್ತಾರೆ. ಜನ್ಮ ಕುಂಡಲಿಯ 6, 8, 12ನೇ ಭಾವದಿಂದ ನಿಮ್ಮ ಭಯದ ಮೂಲ ಕಾರಣಗಳನ್ನು ಕಂಡುಹಿಡಿಯಬಹುದು. 6ನೇ ಭಾವದಿಂದ ರೋಗ, ಋಣ, ಶತ್ರುಗಳ ಭಯವಿರುತ್ತದೆ. 8ನೇ ಭಾವದಿಂದ ನಿಮ್ಮ ಜೀವನದಲ್ಲಿ ಘಟಿಸುವಂತಹ ಆಕಸ್ಮಿಕ ಘಟನೆಗಳ ಭಯವನ್ನ ವಿಶ್ಲೇಷಣೆ ಮಾಡಬಹುದು. 12ನೇ ಭಾವದಿಂದ ವಸ್ತುಗಳನ್ನ, ಸಂಬಂಧಗಳನ್ನು ಕಳೆದುಕೊಳ್ಳುವಂತಹ ಭಯವಿರುತ್ತದೆ. ಕಾಲಪುರುಷನ ಕುಂಡಲಿಯಲ್ಲಿ ಮೀನರಾಶಿ 12ನೇ ರಾಶಿಯಾಗಿದೆ. ಈ ರಾಶಿಯ ಅಧಿಪತಿ ಗುರುಗ್ರಹ. ಪಂಚತತ್ವಗಳ ಪ್ರಕಾರ ಮೀನರಾಶಿ ಜಲತತ್ವ ರಾಶಿ. ಪಂಚಮಾಧಿಪತಿ ಚಂದ್ರಗ್ರಹ, ನವಮಾಧಿಪತಿ ಮಂಗಳ ಗ್ರಹ. ಗುರು ಎಂದ್ರೆ ಜ್ಞಾನಕಾರಕ, ಸಂತಾನಕಾರಕ, ಧನಕಾರಕ, ಆತ್ಮ ವಿಶ್ಲೇಷಣೆಗೆ ಕಾರಕ, ಜವಾಬ್ದಾರಿಗಳಿಗೆ ಕಾರಕ ಗ್ರಹ. ಚಂದ್ರಗ್ರಹ ಎಂದ್ರೆ ಮಾತೃಕಾರಕ, ಭಾವನೆಗಳಿಗೆ ಭಯಕ್ಕೆ ಕಾರಕ ಗ್ರಹ, ಮನಸ್ಸಿನ ಗುಪ್ತ ಚಿಂತನೆ, ಮನಸ್ಸಿನ ಚಂಚಲತೆಗೆ ಕಾರಕ ಗ್ರಹವಾಗಿದೆ. ಮಂಗಳ ಗ್ರಹ ಶಕ್ತಿ, ನೇತೃತ್ವ, ಕ್ರೋಧ, ಹಠ, ನಿಷ್ಠೆ, ಸಾಹಸಕ್ಕೆ ಪ್ರತೀಕ ಗ್ರಹ. ಜಾತಕದಲ್ಲಿ ಈ 3 ಗ್ರಹಗಳು ಬಲವಾಗಿದ್ದರೆ ಜಾತಕದವರು ಹೆಸರು, ಕೀರ್ತಿ ಗಳಿಸಿ ಆನಂದಕರ ಹಾಗೂ ಸಂತೋಷಕರವಾದಂತಹ ಜೀವನವನ್ನು ನಡೆಸ್ತಾರೆ. ಯಾರ ಜಾತಕದಲ್ಲಿ ಈ 3 ಗ್ರಹಗಳು ಶತ್ರು ಕ್ಷೇತ್ರ, ನೀಚ ಕ್ಷೇತ್ರಗಳಲ್ಲಿ ಸ್ಥಿತವಾಗಿದ್ದು, ಚಂದ್ರಗ್ರಹ ನೀಚ ರಾಶಿ, ಮಂಗಳ ಗ್ರಹ 12ನೇ ಭಾವದಲ್ಲಿ ಸ್ಥಿತವಾಗಿದ್ರೆ ಜೀವನ ಬಹಳ ಆತಂಕ, ಕಷ್ಟಕರವಾಗಿರುತ್ತೆ. ರಾಶಿಯಾಧಿಪತಿ ಗುರುಗ್ರಹವಾಗಿರೋದ್ರಿಂದ ಜಾತಕರು ಹೆಚ್ಚು ಜ್ಞಾನವಂತರು ಆಗಿರ್ತಾರೆ. ಬೇರೆಯವರ ಮಾತುಗಳನ್ನ ತಾಳ್ಮೆಯಿಂದ ಆಲಿಸಿ ತಮ್ಮ ಮಾತುಗಳನ್ನ ಗಂಭೀರವಾಗಿ, ಬಹಳ ಮೃದುವಾಗಿ ಮಾತನಾಡ್ತಾರೆ. ಜ್ಞಾನವನ್ನ ಪಡೆಯಲು ಹಾಗೂ ಜ್ಞಾನವನ್ನ ಹಂಚಲು ಸದಾಕಾಲ ಹಾತೊರೆಯುತ್ತಾರೆ. ಪ್ರತಿಯೊಂದು ಪ್ರಾಣಿ ಪಕ್ಷಿಗಳ ಬಗ್ಗೆ ದಯೆ, ಅನುಕಂಪವನ್ನ ತೋರಿಸ್ತಾರೆ. ಗುರುವಿನ ಆಶೀರ್ವಾದದಿಂದ ಎಂತಹದ್ದೇ ಕಠಿಣವಾದಂತಹ, ಜಟಿಲವಾದಂತಹ ಕೆಲಸವಾಗಲಿ, ಜ್ಞಾನವನ್ನೇ ಆಗಲಿ ಅತಿ ಸರಳವಾಗಿ ಕಲಿಯುತ್ತಾರೆ. ಕಷ್ಟಕರವಾದಂತಹ ಕೆಲಸ ಕಾರ್ಯಗಳನ್ನು ಸರಳವಾಗಿ ಮಾಡುವಂತಹ ಕಲೆ, ಜಾಣ್ಮೆ ಉಳ್ಳವರು. ಪಂಚಮಾಧಿಪತಿ ಚಂದ್ರಗ್ರಹವಾಗಿರೋದ್ರಿಂದ ಸಂಗೀತ, ಸಾಹಿತ್ಯ, ಕಲೆಯಲ್ಲಿ ವಿಶೇಷ ಆಸಕ್ತಿ ಉಳ್ಳವರು ಮತ್ತು ಮನಸ್ಸು ಬಹಳ ಚಂಚಲವಾಗಿರುತ್ತೆ, ಬಹಳ ಕೋಮಲವಾಗಿರುತ್ತೆ. ಮೀನರಾಶಿಯವರು ತನ್ನ ಹಾಗೂ ತನ್ನ ಆತ್ಮೀಯರ, ಗೆಳೆಯರ ಜೀವನವನ್ನ ಸ್ವಯಂ ವಿಶ್ಲೇಷಣೆ ಮಾಡ್ತಾರೆ, ಸ್ವಯಂ ಆತ್ಮ ಮಂಥನ ಮಾಡಿಕೊಳ್ತಾರೆ. ನವಮಾಧಿಪತಿ ಮಂಗಳ ಗ್ರಹ ಆಗಿರೋದ್ರಿಂದ ಇವರು ಸಾಹಸಿ ಗುಣದವರು, ವೀರತತ್ವ ಗುಣದವರು. ಮೀನರಾಶಿಯವರು ಮಲ್ಲ ಯುದ್ಧ, ದೈಹಿಕ ಯುದ್ಧ ಮಾಡುವುದಿಲ್ಲ, ಶಬ್ದಗಳ ಮಾತಿನ ಮೂಲಕ ಯುದ್ಧ ಮಾಡ್ತಾರೆ. ಬಹಳ ಬುದ್ಧಿವಂತರಾಗಿರುವಂತಹ ಕಾರಣ ಜಗಳದಿಂದ ಯಾವುದೇ ಸಮಸ್ಯೆಗಳನ್ನು ಸರಿಪಡಿಸುವುದು ಅಸಾಧ್ಯ ಎಂಬ ಕಾರಣದಿಂದ ಮಾತಿನ ಮೂಲಕ ಸರಿಪಡಿಸಿಕೊಳ್ತಾರೆ. ಮಾತನ್ನ ತನ್ನ ಅಸ್ತ್ರವನ್ನಾಗಿ ಉಪಯೋಗಿಸಿಕೊಳ್ತಾರೆ. ಯಾವುದೇ ಸಮಸ್ಯೆಗಳನ್ನು ಬಹಳ ಸಂಯಮ, ತಾಳ್ಮೆ, ಸಹನೆಯಿಂದ ಬಗೆಹರಿಸುವಲ್ಲಿ ನಂಬಿಕೆ ಇಟ್ಟಿರ್ತಾರೆ. ಮೀನರಾಶಿಯ ಚಿಹ್ನೆ 2 ಮೀನಗಳು ಒಂದಕ್ಕೊಂದು ಅಂಟಿಕೊಳ್ಳದ ಹಾಗೆ ಚಲಿಸುತ್ತಿರುವಂತಹ ಚಿತ್ರವಾಗಿದೆ. ಮೀನರಾಶಿ ದ್ವಿಸ್ವಭಾವ ರಾಶಿಯಾಗಿರೋದ್ರಿಂದ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಒದ್ದಾಡ್ತಾರೆ. ಮೀನರಾಶಿಯವರು ಆಧ್ಯಾತ್ಮಿಕ ಜೀವನದಲ್ಲಿ ಹೆಚ್ಚು ದೃಢವಾದ ನಂಬಿಕೆ ಉಳ್ಳವರು. ಮೀನರಾಶಿಯವರು ತನ್ನ ಜೀವನ ಸಂಗಾತಿಯೇ
ಹೆಚ್ಚು ಪ್ರಾಮುಖ್ಯತೆ ಕೊಡುವರು. ಕರುಣೆ, ದಯೆ, ಕ್ಷಮಾಗುಣ 12 ರಾಶಿಗಳಿಗೆ ಹೋಲಿಸಿದ್ರೆ ಮೀನರಾಶಿಯವರಲ್ಲಿ ಹೆಚ್ಚಾಗಿ ಕಾಣಬಹುದು. ಜಲತತ್ವ ರಾಶಿಯಾಗಿರೋದ್ರಿಂದ ಹೊಂದಿಕೊಳ್ಳುವಂತಹ ಸ್ವಭಾವ ನೀರಿನಷ್ಟೇ ಸರಳ, ಶುದ್ಧವಾಗಿರುತ್ತದೆ. ಇವರು ವಿಚಾರ, ಮಾತನಾಡುವಂತಹ ರೀತಿ, ಯೋಚಿಸುವಂತಹ ರೀತಿ, ಇವರ ಕಾರ್ಯವೈಖರಿ, ಇವರು ನೋಡುವಂತಹ ನೋಟಗಳಲ್ಲಿ ವಿಶ್ಲೇಷಣೆ, ಸರಳತೆಯನ್ನು ಕಾಣಬಹುದು. ಎಷ್ಟೇ ಕಷ್ಟಕರವಾದಂತಹ, ಕ್ಲಿಷ್ಟಕರವಾದಂತಹ ಕೆಲಸವನ್ನ ಕೊಟ್ಟರೂ ಕ್ಷಣ ಮಾತ್ರದಲ್ಲಿಯೇ ಅತಿ ಸುಲಭವಾಗಿ ಮಾಡಿ ಮುಗಿಸ್ತಾರೆ. ನೀರಿನ ವೇಗಕ್ಕೆ ದೊಡ್ಡ ದೊಡ್ಡ ಪ್ರಾಣಿಗಳು, ವಸ್ತುಗಳು ಮುಳುಗಿ ಹೋದ್ರೂ ಮೀನು ಮಾತ್ರ ಬಹಳ ಸರಳವಾಗಿ ಈಜುವಂತಹ ರೀತಿ ಇವರ ವ್ಯಕ್ತಿತ್ವ ಇರುತ್ತೆ. ಮೀನರಾಶಿಯವರ ಗುಣವೆಂದ್ರೆ ಯಾರನ್ನಾದ್ರೂ ಬಹಳ ಬೇಗ ನಂಬಿಡ್ತೀರಾ. ದೇವರನ್ನ ನಂಬುವಷ್ಟೇ ಮನುಷ್ಯರನ್ನ ನಂಬಿ ಮೋಸ ಹೋಗ್ತಾರೆ. ಇವರ ಸಂಬಂಧಗಳಿಗೆ ವಿಶ್ವಾಸ ದ್ರೋಹವಾದಾಗ ಮೌನಕ್ಕೆ ಶರಣಾಗ್ತಾರೆ. ಯಾರ ಜೊತೆಗೂ ಸೇರದೆ ತನ್ನಷ್ಟಕ್ಕೆ ಒಂಟಿಯಾಗಿ ಇರುವ ಗುಣ ಈ ಸಮಾಜಕ್ಕೆ ಅಹಂಕಾರಿಯಂತೆ ಕಾಣ್ತಾರೆ. ಈ ಸಮಾಜದವರು ಮೀನರಾಶಿಯವರನ್ನ ಮಾನಸಿಕವಾಗಿ ಶೋಷಣೆ ಮಾಡ್ತಾರೆ. ನೀವು ನಿಮ್ಮ ಜೀವನ ಸಂಗಾತಿ, ಆತ್ಮೀಯರ ಬಗ್ಗೆ ಹೆಚ್ಚು ಚಿಂತೆ, ಕಾಳಜಿಯನ್ನು ವಹಿಸ್ತೀರಾ. ತುಂಬಾ ಪ್ರೊಟೆಕ್ಟಿವ್ ಆಗಿರ್ತೀರಾ. ನಿಮ್ಮ ಮನಸ್ಸಿನಲ್ಲಿರುವ ಕಷ್ಟವನ್ನ ಯಾರಿಗೂ ಹೇಳದೆ ಹೋರಾಟ ಮಾಡುವುದೇ ಇವರ ಮನಸ್ಸಿನ ಭಯಕ್ಕೆ ಮೂಲ ಕಾರಣವಾಗಿದೆ. ನಿರಂತರ ಪ್ರಯತ್ನ ಮಾಡುತ್ತಾ ನಾನು ಈ ಪ್ರಯತ್ನದಲ್ಲಿ ಸೋತು ಹೋದ್ರೆ ನನ್ನ ಜೀವನ ಸಂಗಾತಿಯ ಮೇಲೆ, ನನ್ನ ಕುಟುಂಬದವರ ಮೇಲೆ ಯಾವ ಕೆಟ್ಟ ಪ್ರಭಾವವೂ ಬೀರಬಾರ್ದು, ಅವರ ಗೌರವಕ್ಕೆ ಧಕ್ಕೆ ಬಾರಬಾರ್ದು, ನನ್ನ ಜೀವನ ಸಂಗಾತಿ ನನ್ನಿಂದ ಯಾವತ್ತಿಗೂ ದೂರವಾಗಬಾರ್ದು ಎಂಬ ಅವ್ಯಕ್ತ ಭಯವಿರುತ್ತದೆ. ಮೀನರಾಶಿ ಮೋಕ್ಷ ರಾಶಿಯಾಗಿದೆ. ಪ್ರೀತಿ, ಕ್ಷಮೆ, ಕರುಣೆಯ ಪ್ರತೀಕ ರಾಶಿ. ಈ 3 ಗುಣಗಳು ದೇವರಲ್ಲಿಯೂ ಇದೆ. ಬಲವಾದ ಕಾರಣಕ್ಕೆ ನೀವು ಈ ಭೂಮಿ ಮೇಲೆ ಜನಿಸಿರ್ತೀರಾ. ಭಯವನ್ನ ಬಿಡಿ. ನಿಮ್ಮ ಜೀವನದಲ್ಲಿ ನಿಮಗೆ ದ್ರೋಹ ಮಾಡಿದಂತಹ ವ್ಯಕ್ತಿಗಳಿಗೆ ನಿಮ್ಮ ಜೊತೆ ಇರಲು ಯೋಗ್ಯತೆ ಇರದ ಕಾರಣ ದೇವರು ನಿಮ್ಮ ಜೀವನದಿಂದ ಆ ವ್ಯಕ್ತಿಯನ್ನ ದೂರ ಮಾಡಿರ್ತಾರೆ. ಜನರನ್ನ ನಂಬುವ ಬದಲು ಪರಮಾತ್ಮನನ್ನ ನಂಬಿ ಧೈರ್ಯವಾಗಿ ಜೀವನ ಸಾಗಿಸಿ. ಈ ಮೀನರಾಶಿಯವರು ಬೇಗ ಈಸಿಯಾಗಿ ಎಲ್ಲರನ್ನ ನಂಬಿಡ್ತೀರಾ. ಹಾಗೆಯೇ ನಂಬಿ ಅಷ್ಟೇ ಬೇಗ ಮೋಸ ಹೋಗ್ತಾರೆ. ಇವರು ಈಸಿಯಾಗಿ ಪ್ರತಿಯೊಬ್ಬರನ್ನು ಇವರೆಲ್ಲರೂ ನಮ್ಮವರೇ, ಎಲ್ಲರೂ ನನ್ನವರೇ ಎಂದು ತುಂಬಾನೇ ಪ್ರೀತಿಯಿಂದ ನಂಬಿಡ್ತಾರೆ. ಆದರೆ ಈ ರೀತಿಯಾಗಿ ನಂಬೋದ್ರಿಂದ ಇವರ ಜೀವನದಲ್ಲಿ ಇವರಿಗೆ ನಂಬಿಕೆ ದ್ರೋಹ ಅನ್ನೋದನ್ನ ಇವರ ಜೊತೆಯಲ್ಲಿ ಇದ್ದವರೇ ಮಾಡ್ತಾರೆ. ಅವರು ಯಾರಾದರೂ ಸರಿ ಅಥವಾ ಇವರಿಗೆ ಯಾರೇ ಸಿಗಲಿ ಅವರನ್ನು ನಂಬಿಡ್ತಾರೆ. ಮೀನರಾಶಿಯವರು ಯಾರನ್ನಾದ್ರೂ ಏನಾದ್ರೂ ಚೆನ್ನಾಗಿ ಮಾತನಾಡಿಸಿದ್ರೆ ಸಾಕು, ಅವರನ್ನ ವೇಗವಾಗಿ ನಂಬಿಡ್ತೀರಾ. ಹಾಗೆಯೇ ನಂಬಿಸಿದ ವ್ಯಕ್ತಿ ಇವರಿಗೆ ನಂಬಿಕೆ, ದ್ರೋಹ, ಮೋಸ, ವಂಚನೆ ಎಲ್ಲವನ್ನ ಸಹ ಮಾಡಿ ಹೊರಟು ಹೋಗ್ತಾರೆ. ಈ ಮೀನರಾಶಿಯವರು ನಿಮ್ಮ ಸ್ನೇಹಿತರ ಜೊತೆಗೆ ಸುತ್ತಾಡೋದನ್ನ ಜಾಸ್ತಿ ಮಾಡ್ತಾರೆ. ಅಂದ್ರೆ ನಿನ್ನ ಕಾಲಿನಲ್ಲಿ ಚಕ್ರ ಏನಾದ್ರೂ ಇದೆಯಾ ಎಂದು ಕೇಳ್ತಾರಲ್ಲ, ಆ ರೀತಿಯಾಗಿ ಸುತ್ತುತ್ತಾರೆ. ಮೀನರಾಶಿಯವರು ಮೊದಲೇ ಓಡಾಟ ಮಾಡೋದು ತುಂಬಾ ಜಾಸ್ತಿ ಇರೋದ್ರಿಂದ ಇವರ ಫ್ರೆಂಡ್ಸ್ ಯಾರಾದ್ರೂ ಸ್ವಲ್ಪ ಮಾತನಾಡಿದ್ರೆ ಸಾಕು, ಯಾರಾದ್ರೂ ಜೊತೆಯಲ್ಲಿ ಫ್ರೆಂಡ್ಸ್ ಅಂದ್ರೆ ಸಾಕು, ಅವರು ಎಲ್ಲಿಯಾದ್ರೂ ಹೋಗೋಣವೆಂದ್ರೆ ಸಾಕು, ಇವರು ಆಗೋದಿಲ್ಲ ಎನ್ನುವ ಪ್ರಶ್ನೆಯೇ ಇಲ್ಲ. ಆ ರೀತಿಯಾಗಿ ಮೀನರಾಶಿಯವರು ಓಡಾಟ ಅನ್ನೋದನ್ನ ಜಾಸ್ತಿ ಮಾಡ್ತಾರೆ. ಅವರ ಕೆಲಸಗಳನ್ನ ಬಿಟ್ಟು ಫ್ರೆಂಡ್ಸ್ಗಳ ಜೊತೆ ಜಾಸ್ತಿ ಸುತ್ತಾಡೋದು ಮಾಡ್ತಾರೆ. ಅಷ್ಟು ಹೃದಯವಂತರು ಮೀನರಾಶಿಯವರು. ಇವರ ಕುಟುಂಬದವರಿಗೆ ಅಥವಾ ಯಾರಾದ್ರೂ ಪರಿಚಯ ಆದ್ರೆ ಅವರನ್ನ ನಂಬಿಬಿಡ್ತಾರೆ. ಅವರಿಗಾಗಿ ಅತಿ ಹೆಚ್ಚು ಹಣವನ್ನ ಖರ್ಚು ಮಾಡ್ತಾರೆ. ಯಾರಾದ್ರೂ ಹಣದ ಸಹಾಯ ಕೇಳಿದ್ರೆ ಇವರಿಂದ ಎಷ್ಟಾಗುತ್ತೋ ಅಷ್ಟು ಸಹಾಯ ಮಾಡೇ ಮಾಡ್ತಾರೆ. ಈ ರಾಶಿಯವರಿಗೆ ಹಣಕ್ಕಿಂತ ಜನ ಮುಖ್ಯ ಎಂದು ನಂಬ್ತಾರೆ. ಮೀನರಾಶಿಯವರು ಹೆಚ್ಚು ಓಡಾಡ್ತಾರೆ ಅಂದ್ರೆ ಖರ್ಚು ಸಹ ಜಾಸ್ತಿಯೇ ಇರುತ್ತೆ ಅಲ್ವಾ. ಹಾಗಾಗಿ ಮೀನರಾಶಿಯವರು ತಮ್ಮ ಖರ್ಚುಗಳ ಬಗ್ಗೆ ಸ್ವಲ್ಪ ನಿಯಂತ್ರಣ ಅನ್ನೋದನ್ನ ಇಟ್ಕೊಳ್ಬೇಕು. ಈ ಮೀನರಾಶಿಯವರು ಜೀವನದಲ್ಲಿ ಸಾಧನೆ ಮಾಡಲೇಬೇಕೆಂದು ಹೋರಾಟ ಮಾಡೋದೇ ಜಾಸ್ತಿ. ಇವರು ಓಡಾಡ್ತಾರೆ ಅಂದ್ರೆ ಇವರು ಸುಮ್ಮನೆ ಖಾಲಿ ಪೋಲಿ ಬಿದ್ದು ಓಡಾಡಲ್ಲ. ಇವರು ತಮ್ಮ ಜೀವನದಲ್ಲಿ ಏನಾದ್ರೂ ಸಾಧನೆ ಮಾಡಲೇಬೇಕು ಎನ್ನುವ ಗುರಿಯನ್ನ ಇಟ್ಕೊಂಡಿರ್ತಾರೆ. ಕಷ್ಟಪಟ್ಟು ದುಡಿಬೇಕು ಎನ್ನುವ ಆಲೋಚನೆ ಇಟ್ಟು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹೋಗಿ ಕಷ್ಟಪಟ್ಟು ದುಡಿಯುವ ಮಾರ್ಗವನ್ನ ನೋಡಿಕೊಂಡು ಈ ಮೀನರಾಶಿಯವರು ತುಂಬಾನೇ ಓಡಾಡುವುದು ಮಾಡ್ತಾರೆ. ಹಾಗಾಗಿ ಇವರ ಜೀವನದಲ್ಲಿ ಸಕ್ಸಸ್ ಅನ್ನೋದನ್ನ ಬಹುಬೇಗ ಕಾಣ್ತಾರೆ ಎಂದೇ ಹೇಳಬಹುದು. ಒಟ್ಟಿನಲ್ಲಿ ಮೀನರಾಶಿಯವರು ತುಂಬಾ ಓಡಾಡ್ತಾರೆ, ಕಷ್ಟಪಟ್ಟು ದುಡಿತಾರೆ, ದುಡಿದ ಹಣವನ್ನ ಸ್ವಲ್ಪ ಸಹಾಯ ಮಾಡ್ತಾರೆ, ಉಳಿದ ಹಣವನ್ನ ಕುಟುಂಬಕ್ಕಾಗಿ ಮೀಸಲಿಡ್ತಾರೆ, ಎಲ್ಲಾ ರೀತಿಯ ಆನಂದವನ್ನ ಅನುಭವಿಸ್ತಾರೆ. ನಿಜಕ್ಕೂ ನೀವು ಅದೃಷ್ಟವಂತರು ಅಂತಾನೆ ಹೇಳಬಹುದು ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನ ಮುಗಿಸ್ತಾ ಇದ್ದೇನೆ. ಈ ವಿಚಾರಗಳು ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೇನೆ. ಇಷ್ಟ ಆಗಿದ್ರೆ ನಮ್ಮ ಚಾನೆಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಈ ವಿಡಿಯೋವನ್ನ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಗ್ರೂಪ್ಸ್ನಲ್ಲಿ ಹೆಚ್ಚು ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು.